18 ಮಂದಿ ಬಿಜೆಪಿಯ 18 ಮಂದಿ ಅಮಾನತು ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸ್ಪೀಕರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ವಿಧಾನಸೌಧದಲ್ಲಿ ನಡೆಯಲಿರುವ ಮೀಟಿಂಗ್ ಇದು. ಕಾನೂನು ಸಚಿವರು ಸ್ಪೀಕರ್ ಜೊತೆ ಚರ್ಚೆ ಆದ ಬಳಿಕ ಈಗ ಸಿಎಂ ಮತ್ತು ಸ್ಪೀಕರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದ್ದು ತಿಂಗಳಾಂತ್ಯಕ್ಕೆ ಶಾಸಕರ ಅಮಾನತನ್ನ ರದ್ದುಪಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅಮಾನತನ್ನ ವಾಪಸ್ ಪಡೆಯಲು ಸಚಿವ ಸಂಪುಟ ಸಭೆಯಲ್ಲಿ ಸಿಎಂಗೆ ಅಧಿಕಾರವನ್ನ ನೀಡಲಾಗಿತ್ತು. ಇನ್ನು ಕಾನೂನು ಸಚಿವರು ಹಾಗೆ ಸ್ಪೀಕರ್ ಈಗಾಗಲೇ ಚರ್ಚೆಯನ್ನ ನಡೆಸಿದ್ದಾರೆ. ಇವತ್ತು ಸಿಎಂ ಹಾಗೆ ಸ್ಪೀಕರ್ ನೇತೃತ್ವದಲ್ಲಿ ಮಾತುಕತೆ ನಡೆಯಲಿದ್ದು ತದನಂತರ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಈಗಾಗಲೇ ಅಮಾನತನ್ನ ವಾಪಸ್ ಪಡೆಯುವಂತೆ ಬಿಜೆಪಿ ಶಾಸಕರು ಒತ್ತಾಯಿಸಿದ್ರು, ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಸ್ಪೀಕರ್ಗೆ ಮನವಿ ಮಾಡಿಕೊಳ್ಳಲಾಗಿತ್ತು. ಅದಾದ ಮೇಲೆ ಸ್ಪೀಕರ್ ಯಾರ ಮಾತಿಗೂ ಕೂಡ ಜಗ್ಗಲಿಲ್ಲ, ಬಗ್ಗಲಿಲ್ಲ. ಆದೇಶವನ್ನ ಹಿಂಪಡೆಯುವ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ರು. ತದನಂತರ ಮಧ್ಯಪ್ರವೇಶ ಮಾಡುವಂತೆ ರಾಜ್ಯಪಾಲರಿಗೂ ಕೂಡ ಬಿಜೆಪಿ ನಿಯೋಗ ಮನವಿಯನ್ನ ಮಾಡಿಕೊಂಡಿತ್ತು. ಇನ್ನು ಇವತ್ತಿನ ಸಭೆಯ ಬಳಿಕ ಅಂತಿಮ ತೀರ್ಮಾನ ಅಂತ ಹೇಳಲಾಗ್ತಾ ಇದೆ. ಸಿಎಂ ಮತ್ತು ಸ್ಪೀಕರ್ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆ ನಡೆದು ನಾಯಕರು, ಸರ್ಕಾರದ ನಾಯಕರು, ಸಚಿವರು ಎಲ್ಲರೂ ಕೂಡ ಚರ್ಚೆಗಳನ್ನು ಮಾಡಿ ತಿಂಗಳಾಂತ್ಯಕ್ಕೆ ಶಾಸಕರ ಅಮಾನತು ರದ್ದಾಗುವ ಸಾಧ್ಯತೆ ಇದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಸೊ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. ಇವತ್ತಿನ ಸಭೆಯ ನಂತರ ಡೇಟ್ ಫಿಕ್ಸ್ ಆಗುವ ಚಾನ್ಸಸ್ ಇರುವಂಥದ್ದು. ಯಾವಾಗ, ಏನು, ಎತ್ತ ಅನ್ನೋದರ ಕುರಿತು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇವತ್ತು ಆದೇಶ ಹೊರಬರುವ ಸಾಧ್ಯತೆ ಇರುವಂಥದ್ದು. ಅಂದರೆ ಅಮಾನತು ಆದೇಶವನ್ನು ವಾಪಸ್ ಪಡೆದುಕೊಳ್ಳುವ ಸಾಧ್ಯತೆ ಇರುವಂಥದ್ದು. ಕಾದು ನೋಡಬೇಕು. ತಿಂಗಳಾಂತ್ಯಕ್ಕೆ 18 ಜನ ಶಾಸಕರ ಅಮಾನತು ಶಿಕ್ಷೆ ರದ್ದಾಗುವ ಸಾಧ್ಯತೆ ಇದೆ ಇವತ್ತು, ಅಂದರೆ ಈಗ ಮೇ ತಿಂಗಳಾಂತ್ಯಕ್ಕೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸೊ ಮೊದಲನೇದಾಗಿ ಈಗಾಗಲೇ ಕಾನೂನು ಸಚಿವರು ಹಾಗೆ ಸ್ಪೀಕರ್ ಒಂದು ಸುತ್ತಿನ ಚರ್ಚೆಯನ್ನು ಮಾಡಿದ್ದಾರೆ. ಈಗ ಸಿಎಂ ಜೊತೆ ಚರ್ಚಿಸಿ ತದನಂತರ ತೀರ್ಮಾನವನ್ನು ತೆಗೆದುಕೊಳ್ಳಲಿದ್ದಾರೆ.